ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್. ಪೇಜಾವರ ಶ್ರೀಗಳ ವಿರುದ್ಧ ವ್ಯಂಗ್ಯದ ಬರಹ ಫೇಸ್ಬುಕ್ನಲ್ಲಿ ಯೋಗೇಶ್ ಮಾಸ್ತರ್ ಆ ವ್ಯಂಗ್ಯದ ಬರಹವನ್ನು ಹಾಕಿದ್ದಾರೆ. ಯಾಕೆ ಏನು ಲೆಟ್ಸ್ ಟೇಕ್ ಲುಕ್. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ನಲ್ಲಿ ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೀವಿ. ಉಡುಪಿ ಚಲೋ ಸಮಾವೇಶ ಏನಿದೆ, ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿನ ಪಂಕ್ತಿ ಭೇದ ವಿರೋಧಿಸಿ ಈ ಉಡುಪಿ ಚಲೋ ಸಮಾವೇಶ, ಈ ಸಮಾವೇಶದಲ್ಲಿ ಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಒಂದು ತೀರ್ಮಾನ ಆಗಿತ್ತು. ಇದಕ್ಕೆ ಪೇಜಾವರ ಶ್ರೀಗಳು ಕೂಡ ರಿಯಾಕ್ಷನ್ ಕೊಟ್ಟಿದ್ರು. ಹಾಗೇನಾದರೂ ಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕಿದ್ರೆ ನಾನು ಅನಿರ್ದಿಷ್ಟಾವಧಿ ಉಪವಾಸ ಮಾಡ್ತೀನಿ ಅಂತ ಕೂಡ ಶ್ರೀಗಳ ಏನು ಈ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನು ವಿರೋಧಿಸಿ ವ್ಯಂಗ್ಯವಾಗಿ ಸಾಮಾಜಿಕ ಜಾಲತಾಣ ಅಂದರೆ ಫೇಸ್ಬುಕ್ನಲ್ಲಿ ಹಲವಾರು ತಮ್ಮದೇ ಆದಂತಹ ಬರಹಗಳಿಗೆ ಮಾತುಗಳಿಗೆ ಹೆಸರುವಾಸಿಯಾಗಿರುವಂತಹ ಯೋಗೇಶ್ ಮಾಸ್ತರ್ ಇಲ್ಲಿ ಆ ವ್ಯಂಗ್ಯದ ಬರಹಗಳನ್ನು ಹಾಕಿದ್ದಾರೆ. ಅದರ ಸಂಬಂಧಪಟ್ಟ ಹಾಗೆ ಇದೀಗ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಸ್ಕ್ರೀನ್ನಲ್ಲಿ ನೋಡ್ತಿದ್ದೀರಿ. ಎಸ್, ಈಗ ನೋಡ್ತಿರುವಂತಹ ದೃಶ್ಯಾವಳಿಗಳು ಬಲಭಾಗದಲ್ಲಿ ಉಡುಪಿಯ ಪೇಜಾವರ ಶ್ರೀಗಳು ಇತ್ತೀಚೆಗೆ ಉಡುಪಿ ಚಲೋ ಸಮಾವೇಶದ ಬಗ್ಗೆ ಅವರು ಕೂಡ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಉಡುಪಿಯಲ್ಲಿ ಶ್ರೀಕೃಷ್ಣ ಮಠದಲ್ಲಿನ ಪಂಕ್ತಿ ಭೇದ ವಿರೋಧಿಸಿ ಆ ಕೃಷ್ಣನನ್ನು ಅವರೇ ಪೂಜೆ ಮಾಡುವುದು, ಎಲ್ಲರೂ ಕೂಡ ಪೂಜೆ ಮಾಡ್ಕೊಡೋಕೆ ಅವಕಾಶ ಮಾಡಿಕೊಡ್ಬೇಕು, ಮಗದೊಂದು ಹೀಗೆ ಅದಕ್ಕೆ ಉಡುಪಿ ಶ್ರೀಗಳು ರಿಯಾಕ್ಷನ್ ಕೂಡ ಕೊಟ್ಟಿದ್ರು. ಹಾಗೇನಾದರೂ ಮುತ್ತಿಗೆ ಹಾಕೋದಾದರೆ ನಾನು ಅನಿರ್ದಿಷ್ಟಾವಧಿ ಉಪವಾಸವನ್ನು ಕೂರ್ತೀನಿ ಅಂತ. ಇದಕ್ಕೆ ಯೋಗೇಶ್ ಮಾಸ್ತರ್ ಕೂಡ ಫೇಸ್ಬುಕ್ನಲ್ಲಿ ಒಂದು ರೀತಿ ವ್ಯಂಗ್ಯವಾಗಿ ಬರಹಗಳನ್ನು ಹಾಕಿದ್ದಾರೆ. ಹಾಗಾದರೆ ಯೋಗೇಶ್ ಮಾಸ್ತರ್ ಹೇಗೆಲ್ಲ ವ್ಯಂಗ್ಯ ಮಾಡಿ ಆ ಬರಹವನ್ನು ಹಾಕಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಲೆಟ್ಸ್ ಟೇಕ್ ಎ ಲುಕ್. ಪೇಜು ನಿಂದೊಳ್ಳೆ ಪೇಜು ಪುಟ್ಟ, ಓ ನಮ್ಮ ನಿನ್ನ ರಾವಡಿ, ಕೊಟ್ಟಿರೋ ಗೊಂಬೆ ಜೊತೆ ಆಡ್ಕೊಂಡು ನಿಂಗೇನು ಬೇಕು ಅದನ್ನೆಲ್ಲ ತಿಂದ್ಕೊಂಡು ತಾಚಿ ಮಾಡು ಪುಟ್ಟ ಪೇಜು ಡಾರ್ಲಿಂಗ್. ನಿನ್ನ ಗೊಂಬೆಗಳನ್ನು ನಾವ್ಯಾರೂ ಕಿತ್ಕೊಳ್ಳಲ್ಲ, ನೀನು ನಿನ್ನಂಥ ಪಾಪಗಳು ಹಠ ಮಾಡ್ತಾನೆ ಇರ್ತೀರ. ನನ್ನ ಗೊಂಬೆ ಯಾರಿಗೂ ಕೊಡಲ್ಲ, ನನ್ನ ಗೊಂಬೆ ಮನೆಗೆ ನೀವು ಬರಬೇಡಿ ಅಂತ ನಾವು ನಿನ್ನ ಗೊಂಬೆ ಮನೆಗೆ ಬರಲ್ಲ, ಗೊಂಬೆ ಕೇಳಲ್ಲ, ನೀವೇ ಕೊಟ್ಟರು ನಮಗೆ ಬೇಡ. ನಾವು ಅಷ್ಟು ಚೈಲ್ಡಿಶ್ ಅಲ್ಲ ಪುಟ್ಟ, ಅದು ಅಲ್ಲದೆ ನಿಂಗೆ ದುಡಿಯೋಕ್ಕಾಗಲ್ಲ, ಗೈಮೆ ಮಾಡೋಕ್ಕಾಗಲ್ಲ ಅಂತ ಯಾರ್ಯಾರೋ ಏನೋ ತಿಂಡಿ ಪಂಡಿ ತಂದ್ಕೊಟ್ಟಿರ್ತಾರೆ, ಅದನ್ನು ನಾವು ಇಸ್ಕೊಂಡು ತಿಂತೀವ ಕಂದ. ದುಡಿದು ತಿನ್ನೋ ಜನ ಮಕ್ಕಳ ಹತ್ರ ಭಿಕ್ಷುಕರ ಹತ್ರ ಕಿತ್ಕೊಂಡು ತಿನ್ನಲ್ಲ ಪುಟ್ಟ, ಇನ್ನು ತಾವೇ ತಮ್ಮದನ್ನ ಧಾರಾಳವಾಗಿ ಉಣ್ಣಕ್ಕಿಡ್ತಾರೆ. ಇನ್ನು ನಿನ್ನ ಊಟ ನಿನ್ನ ಜೊತೆ ಮಾತಾಡಕ್ಕಂತೂ ಗ್ಯಾರಂಟಿ ಬರಲ್ಲ, ಅದು ನಮಗೆ ಚೂರು ಹಿಡಿಸಲ್ಲ. ನಮ್ಮ ರುಚಿನೇ ಬೇರೆ ಪೇಜು, ನೀನಿನ್ನೂ ಬೆಳೆದಿಲ್ಲ, ದೊಡ್ಡವನಾಗಿಲ್ಲ ಅಂತ ಗೊತ್ತು. ಜಾಣ ಪಾಪು, ನಿನ್ನಾಟ ನೀನಾಡ್ಕೊಂಡು ಈ ರುಚಿನ, ದೊಡ್ಡವರ ವಿಷಯದಲ್ಲೆಲ್ಲ ಮೂಗು ತೂರಿಸ್ಕೊಂಡು ಬರಬೇಡಪ್ಪ. ಐ ಲವ್ ಯು ಪೇಜು. ಇದಕ್ಕೆ ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಲೇಖಕರಾದಂತಹ ಯೋಗೇಶ್ ಮಾಸ್ತರ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಇದು ಅತಿಯಾದ ಪ್ರೀತಿಯೋ ಅಥವಾ ಇದನ್ನ ಹೆಂಗೆ ಟ್ರೀಟ್ ಮಾಡ್ತಿದ್ದೀರಿ ಸರ್ ನೀವು, ಅದು ಹೇಳಿ ಸರ್. ಇದನ್ನ ಮೊಟ್ಟ ಮೊದಲನೇದಾಗಿ ಇದು ನನ್ನ ರಿಯಾಕ್ಷನ್, ನನ್ನ ಪ್ರತಿಕ್ರಿಯೆ ಅವರ ಬಗ್ಗೆ, ಅದು ನಿಜ. ಆಮೇಲೆ ಎರಡನೇದಾಗಿ ಈ ದೇವಸ್ಥಾನದ ಒಳಗೆ ಹೋಗ್ಬೇಕು, ಪಂಕ್ತಿ ಒಳಗಡೆ ಕೂತ್ಕೊಳ್ಬೇಕು ಅನ್ನೋದು ಅಥವಾ ಅದ್ರದ್ದು ಆ ತರಹದ ಸರ್ ಓಕೆ, ಫ್ಯಾಂಟಾಸ್ಟಿಕ್. ನೀವು ನಿಮ್ಮದೇ ಅಂತ ಅನಿಸಿಕೆ ವ್ಯಕ್ತಪಡಿಸಿದ್ದೀರಿ. ನನ್ನ ಪ್ರಶ್ನೆ ಇಷ್ಟೇ ಸರ್, ಈ ತರಹದ ಅವರ ಮಾತುಗಳಿಗೆ ಅಥವಾ ಅಲ್ಲಿಯ ನಡಾವಳಿಗಳಿಗೆ ತುಂಬಾ ಜನ ವಿರೋಧಿಸ್ತಾ ಇದ್ದಾರೆ, ಅದೆಲ್ಲವೂ ಕರೆಕ್ಟು ಸರ್. ಬಟ್ ಈ ರೀತಿ ಅದೊಂದು ರೀತಿ ಆಡಿಕೊಳ್ಳುವ ಹಾಗೇನೋ ಅಥವಾ ಬಾಲಿಶವಾಗಿಯೋ ನೀವು ಆ ರೀತಿ ಮುದ್ದು ಮಾಡ್ತಾನೋ ಈ ತರದ ಪದಪ್ರಯೋಗ ಮಾಡಿರೋದಕ್ಕೋ ಇದಕ್ಕೆ ಒಡಿಯುಸೆ ಈ ತರದ್ ಬೇಕಿತ್ತು ಅಂತ ಅನ್ಸುತ್ತಾ ನಿಮಗೆ? ಈ ತರದ್ ಹೇಳಿದ್ರೆ ವಿಡಂಬನೆ, ಇದೊಂದು ನನ್ನ ನೇರವಾದ ವಿಡಂಬನೆ. ಅವರು ಇದಕ್ಕೆ ಗಂಭೀರವಾಗಿರುವಂತ ಇದು ವಿಷಯವೂ ಅಲ್ಲ. ದೇವಸ್ಥಾನದೊಳಗೆ ಒಳಗೆ ಹೋಗೋದು ಅಥವಾ ಪಂಕ್ತಿನಲ್ಲಿ ಊಟ ಮಾಡೋದು ಮತ್ತೆ ಚಲೋ ಉಡುಪಿಯ ಉದ್ದೇಶವೂ ಇದಲ್ಲ. ಇದು ಆಹಾರದ ಹಕ್ಕು ಮತ್ತು ಭೂಮಿಯ ಹಕ್ಕಿನ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ನೇರವಾಗಿ ಹೇಳುವ ಎಲ್ಲಾ ಕಾರ್ಯಕ್ರಮಗಳು ನಡೀತಾ ಇದೆ, ಎಲ್ಲಾ ಪ್ರತಿಕ್ರಿಯೆಗಳು ಸಿಗ್ತಾ ಇದೆ. ಆದ್ರೆ
ನಾನು ಇಲ್ಲಿ ಮುಖ್ಯವಾಗಿ ಎರಡು ವಿಷಯಗಳನ್ನ ಹೇಳೋದಕ್ಕೆ ಹೊರಟಿದ್ದೀನಿ. Please. ಒಂದು, ಅಧ್ಯಾತ್ಮದಲ್ಲಿ ಈ ಪೂಜೆ ಪುನಸ್ಕಾರ ಅಂತ ಅನ್ನೋದು, ದೇವಸ್ಥಾನ ಅಂತ ಅನ್ನೋದು ಅಥವಾ ದೇವರ ವಿಗ್ರಹಗಳಿಗೆ ಪೂಜೆ ಮಾಡೋದು ಒಂದು ರೀತಿಯ ಆರಂಭಿಕವಾದದ್ದು. ಅದು ಫ್ರಮ್ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್ ಕರ್ಕೊಂಡು ಹೋಗುವಂತದ್ದು, ಅಂದ್ರೆ ಮೂರ್ತದಿಂದ ಅಮೂರ್ತಕ್ಕೆ ಕಡೆಗೆ ಕರ್ಕೊಂಡು ಹೋಗುವಂತಹ ವಿಷಯ. ಆದ್ರೆ ಈ ಮಠಗಳಾಗ್ಲಿ ದೇವಸ್ಥಾನಗಳಾಗ್ಲಿ ಏನ್ ಮಾಡ್ತಾ ಇದೆ ಅಂತಂದ್ರೆ, ಯಾವ ಭಕ್ತರನ್ನು ಮತ್ತೆ ಯಾವ ಧಾರ್ಮಿಕ ಆಸಕ್ತಿ ಉಳ್ಳವರನ್ನು ಕೂಡ ಆ ಕೆಲಸ ಮಾಡ್ತಾ ಇಲ್ಲ, ಅಲ್ಲಿಯೇ ಪ್ರಾಥಮಿಕ ಹಂತದಲ್ಲಿಯೇ ನಿಲ್ಲಿಸ್ಬಿಡ್ತಾ ಇದ್ದಾರೆ. ಇದು ನನ್ನ ಮೊದಲನೆಯ ಆರೋಪ. ಹಾಗಾಗಿ ನಾನು ವಿಗ್ರಹ ಪೂಜೆಯನ್ನ ಪ್ರಾಥಮಿಕ ಹಂತದಲ್ಲೇ ನಿಲ್ಲಿಸುವಂತಹ ಈ ವಿಷಯವನ್ನ ಗೊಂಬೆ ಆಟ ಅಂತ ಕರಿತಾ ಇದ್ದೀನಿ. ದಟ್ ಇಸ್ ಫಾರ್ ಟ್ರೂ. ಅದೇ ಅದು ಆ ವಿಗ್ರಹವನ್ನ ಆ ಗೊಂಬೆ ನೀವೇ ಇಟ್ಕೊಂಡಿದ್ದೀರಾ? ನಿಮ್ಮ ಹತ್ರ ಇರ್ಲಿ, ನಾವ್ ಯಾರು ಕಿತ್ಕೊಳ್ಳಲ್ಲ? ಈ ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ ಅದು ನನ್ನ ಆಗ್ಲೇ ಹೇಳಿದಾಗೆ ಸರ್ ಪ್ರತಿಯೊಬ್ಬರಿಗೂ ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಜನ ವಿಡಂಬನೆ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ. ನೀವು ಕೂಡ ಓದಿದ್ದೀರಿ. ಒಂದ್ ರೀತಿ ಇದನ್ನ ತುಂಬಾ ಅತಿರೇಕದಲ್ಲಿ ಇದು ಸಾಮಾಜಿಕ ಜಾಲತಾಣದಲ್ಲಿ ನೀವು ಹಾಕಿದ್ದು ಅದು ಒಂದು ಹಂತ ಮೀರಿ ಬಿಡ್ತು ಅಂತ ಅನ್ಸುತ್ತಲ್ವ ಸರ್? ನಿಮ್ ವಿರುದ್ಧನೇ ಅದೊಂಥರ ಯಾರ ವಿರುದ್ಧ ಆದ್ರೂ ಈ ತರದಾದ್ರೆ ತಪ್ಪು ಅಂತಲ್ವಾ ಸರ್? ನನಗೆ ನನ್ನ ವಿರುದ್ಧ ತುಂಬಾ ಅತಿರೇಕವಾಗಿ ಎಲ್ಲ ಬರೆದಿದ್ದಾರೆ, ಬೈದಿದ್ದಾರೆ. ನನಗೇನು ಅನಿಸೋಲ್ಲ. ನನಗೆ ಹೊಗಳಿದ್ರೆ ನಾನು ಒಪ್ಪಲ್ಲ, ತೆಗಳಿದ್ರೆ ನಾನು ಕುಗ್ಗೋಲ್ಲ. ಆದ್ರೆ ಇದು ನನ್ನ ಪ್ರತಿಕ್ರಿಯೆ, ಇದೊಂದು ವಿಡಂಬನೆ, ಇದೊಂದು ವ್ಯಂಗ್ಯ. ನೀವೇ ಹೇಳಿದ ಹಾಗೆ ಇದು ವ್ಯಂಗ್ಯ. ಅದು ನಿಮಗೆ ಅತಿರೇಕ ಅಂತ ಅನ್ನಿಸಿರಬಹುದು. ಆದ್ರೆ ಇದು ನಾನು ಅಭಿವ್ಯಕ್ತಿಸುವ ರೀತಿ. ಇದು ನಾನು ಈ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಡು ಯು ಫೀಲ್ ಇದಕ್ಕೊಂದು ಆನ್ಸರ್ ಬರುತ್ತೆ? ಇದರಿಂದ ಇನ್ಯಾರು ಎಚ್ಚೆತ್ಕೋತಾರೆ? ಇದರಿಂದ ಯಾರು ಎಚ್ಚೆತ್ಕೊಳ್ತಾರೆ ಅನ್ನುವುದು ನನ್ನ ಪ್ರಶ್ನೆ ಅಥವಾ ನನ್ನ ನಿರೀಕ್ಷೆ ಅಲ್ಲ. ಆದ್ರೆ ಒಂದು ವಿಷಯ ನಾನ್ ಸ್ಪಷ್ಟಗೊಳಿಸ್ಬೇಕಾಗಿತ್ತು. ನಮಗೆ ನಿಮ್ಮ ಜೊತೆಗೆ ಬಂದು ಪಂಕ್ತಿ ಊಟ ಮಾಡುವ ಇಚ್ಛೆ ಇಲ್ಲ, ಮೊದಲನೇದು. ಎರಡನೇದು, ನಮಗೆ ನಿಮ್ಮ ದೇವರ ಗೊಂಬೆಗಳು ಬೇಡ. ದೇವರ ಪೂಜೆ, ದೇವರ ಗೊಂಬೆಗಳು, ದೇವಸ್ಥಾನದ ಪ್ರವೇಶ ಇವೆಲ್ಲವೂ ನಮಗೆ ಬೇಡದೇ ಇರೋದು. ನಮಗೆ ಬೇಕಾಗಿರೋದು ದೈನಂದಿನ ಬದುಕಿಗೆ, ಜೀವನಕ್ಕೆ ಏನು ಅತ್ಯಗತ್ಯವಾಗಿದೆಯೋ ಅದು. ನಾನು ನೇರವಾಗಿ ಕ್ಲೈಮ್ ಮಾಡ್ಕೊಳ್ಳುವ ಹಾಗೆ ನಾನೊಬ್ಬ ಜಿಜ್ಞಾಸು, ನಾನು ದೈವ ಭಕ್ತನಲ್ಲ, ನಾನೊಬ್ಬ ಆಸ್ತಿಕನಲ್ಲ. ಹಾಗಾಗಿ ನಾನು ಇಲ್ಲಿ ವ್ಯಂಗ್ಯ ಮಾಡಿದ್ದೇನೆ. ಸರ್ ನೀವು ಬಿಡಿ ಸರ್, ನೀವು ನಿಮ್ಮ ನಿಲುವನ್ನ ವ್ಯಕ್ತಪಡಿಸ್ತಿದ್ದೀರಿ ನಿಜ. ಬಟ್ ಅವ್ರವ್ರ ಇಷ್ಟ ಕಷ್ಟಗಳು ಅಂತ ಇದ್ದೇ ಇರುತ್ತೆ. ನೀವು ನಾಸ್ತಿಕರು, ದೇವರ ಪೂಜೆ ಮಾಡಲ್ಲ, ಬಟ್ ಅದು ಇನ್ಯಾರ ಮೇಲೋ ಇನ್ಯಾಗೋ ಪ್ರಭಾವ ಬೀರುತ್ತೆ ಅನ್ನುವ ಅಂಶವೂ ಕೂಡ ಗಮನದಲ್ಲಿ ಇಟ್ಕೊಂಡೇ ಈ ವಿಡಂಬನೆ ಮಾಡಿದ್ದೀರಾ ಸರ್? ಇಲ್ಲ, ನಾನು ನನ್ನ ಮಾತುಗಳು ಪ್ರಭಾವ ಬೀರತ್ತೆ ಅನ್ನುವ ಭ್ರಮೆ ನನಗೆಲ್ಲ ಏನು ಇಲ್ಲ. ಹಾಗೆ ಒಂದು ರೀತಿನಲ್ಲಿ ನಾನು ಇದು ಪ್ರಭಾವಶಾಲಿಯಾಗಿ ಬರಿತಾ ಇದ್ದೀನಿ ಅಂತ ಅನಿಸಿದ್ರೆ ನಾನು ಸಂತೋಷವೇ ಪಡ್ತೀನಿ. ಯಾಕೆ ಅಂತಂದ್ರೆ ಇದರೊಳಗಡೆಯಿಂದ ಎಷ್ಟೊಂದು ವಿಷಯಗಳನ್ನ ಅವರಿಗೆ ಯೋಚನೆ ಮಾಡ್ಲಿಕ್ಕೆ, ಚಿಂತನೆ ಮಾಡ್ಲಿಕ್ಕೆ ಹಚ್ಚುತ್ತಾ ಇದ್ದೀನಿ ಅಂತ. ಬಹುಶಃ ನಂಗೆ ಗೊತ್ತಿಲ್ಲ ಸರ್, ನೀವು ಬರ್ದಿರುವಂತಹ ಈ ವಿಡಂಬನೆ ಇದು ಇನ್ಯಾವ್ದ್ರ ಮಟ್ಟಿಗೆ ಬೆಳವಣಿಗೆ ಪಡ್ಕೊಳ್ಳುತ್ತೆ, ಇದಕ್ಕೆ ಹೆಂಗೆ ಅವ್ರು ರಿಯಾಕ್ಷನ್ ವಾಪಸ್ ಕೊಡ್ತಾರೆ ಅಂತ ನಾವು ಕೂಡ ಕಾದು ನೋಡಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಯೋಗೀಶ್ ಮಾಸ್ತರ್ ಸರ್, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಮಹದಾಯಿ ಪ್ರತಿಷ್ಠೆಗೆ ಬಲಿಯಾಗುವ ಲಕ್ಷಣವೂ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸಿಎಂ ಫಡ್ನವೀಸ್ ಜೊತೆ ಮಾತನಾಡಿದ್ದೇನೆ, ಗೋವಾದಲ್ಲೂ ಪ್ರಯತ್ನ ಮಾಡ್ತೇವೆ, ಆದರೆ ಗೋವಾ ಹಾಗೂ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕರೊಂದಿಗೆ ನೀವು ಮಾತನಾಡಿ ಅಂತ ಹೇಳಿರೋ ಬಿಜೆಪಿಗೆ ಸಿದ್ದರಾಮಯ್ಯ ಆಗಲ್ಲ ಅಂತ ನಿರಾಕರಿಸಿದ್ದಾರೆ. ಹಾಸನ ಶಾಸಕ ಎಚ್.ಎಸ್. ಪ್ರಕಾಶ್ ಸಹೋದರ ಹಾಗೂ ಪಶು ವೈದ್ಯಕೀಯ ಇಲಾಖೆ ಉಪನಿರ್ದೇಶಕರಾಗಿದ್ದಂತ ಮೋಹನ್ ದಾಸ್ ಎನ್ನುವವರಿಗೆ ಸಚಿವ ಎ ಮಂಜು ಧಮಕಿ ಹಾಕಿದಂತ ಆರೋಪ ಈಗ ಕೇಳಿ ಬಂದಿದೆ. ಮೊಬೈಲ್ ಮೂಲಕ ಮೋಹನ್ ದಾಸ್ ಕರೆ ಮಾಡಿದ ಎ ಮಂಜು ಕರೆ ಮಾಡಿರ್ತಾರೆ. ಸಂದರ್ಭದಲ್ಲಿ ನೀವು ಹಣ ಪಡೆದಿದ್ದೀರಾ, ಇದಕ್ಕೆ ಸಂಬಂಧಿಸಿದಂತ ದಾಖಲೆ ನನ್ನ ಬಳಿ ಇದೆ, ತಿದ್ದಿಕೊಳ್ಳದಿದ್ರೆ ದೂರದ ಊರಿಗೆ ವರ್ಗಾವಣೆ ಆಗ್ತೀರಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ.